ಸರ್ ಈಗ ಯಾವತ್ತು ಅವರು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದು ಏನಾಗಿತ್ತು ಅಂದರೆ ಬೆಂಗಳೂರಲ್ಲಿ ಕೋಲ್ಡ್ ಜಾಸ್ತಿ ಆಗಿರೋದ್ರಿಂದ ಈ ಥರ ಕಫ ಜಾಸ್ತಿ ಆಗಿದ್ದಾಯ್ತಾ ಹೇಗೆ ಅಂತ? ಬ್ಯಾಂಗ್ಳೂರ್ ಕ್ಲೈಮೇಟ್ ಕೋಲ್ಡ್ ಇದಾಗಿದ್ದರಿಂದ ಅವ್ರಿಗೆ ನ್ಯೂಮೋನಿಯಾ ಅಟ್ಯಾಕ್ ಆಗಿತ್ತು. ಸೊ ಲಂಗ್ಸಲ್ಲಿ ವಾಟರ್ ಫಿಲ್ ಆಗಿತ್ತು. ಸೊ ಹಾಗಾಗಿ ನಾವು ಬಂದ್ವಿ. ಬಟ್ ಇನಿಷಿಯಲಿ ಅವ್ರಿಗೆ ಸ್ವಲ್ಪ ಹಾರ್ಟ್ ವೀಕ್ ಇತ್ತು, ಸ್ವಲ್ಪ ಕಿಡ್ನಿ ಟ್ರೀಟ್ಮೆಂಟ್ಸ್ ಮಾಡ್ಕೊತಾ ಇದ್ವಿ. ಸೊ ನ್ಯೂಮೋನಿಯಾಯಿಂದ ಎಲ್ಲ ಸ್ವಲ್ಪ ಎಫೆಕ್ಟ್ ಜಾಸ್ತಿ ಆಗಿ ಸೊ ಐ ಸಿ ಯುಲಿ ದೇ ಆರ್ ಟೇಕಿಂಗ್ ಕೇರ್. ಬಟ್ ಒಂದು ವಿಷಯ ಏನು ಹೇಳಬೇಕಂದ್ರೆ, ಎಸ್ ಫಾದರ್ ಈಸ್ ಎ ಜ್ಯುವೆಲ್ ಆಫ್ ಕರ್ನಾಟಕ. ಹಿ ಈಸ್ ಎ ವೆರಿ ಸ್ಟ್ರಾಂಗ್ ಫೈಟರ್. ಅದ್ರ ಜೊತೆ ಮಣಿಪಾಲ್ ಯಶವಂತಪುರ ಹಾಸ್ಪಿಟಲ್ ನಮಗೆ ತುಂಬ ಕ್ಲೋಸು. ಆಲ್ಮೋಸ್ಟ್ 3-4 ಸರ್ಜರೀಸ್ ಇಲ್ಲೇ ಮಾಡಿದ್ದೀವಿ. ಕಂಪ್ಲೀಟ್ ಸಪೋರ್ಟ್ ಇದೆ ಹಾಸ್ಪಿಟಲ್ ಕಡೆಯಿಂದ, ಸ್ಟಾಫು, ಡಾಕ್ಟರ್ಸು, ಎಕ್ಸ್ಟ್ರಾರ್ಡ್ನರಿ ಫೆಸಿಲಿಟೀಸ್ ಇದೆ. ಸೊ ಅದೆಲ್ಲದಕ್ಕೂ ಆಲ್ ಆರ್ ಗೋಯಿಂಗ್ ಗುಡ್. ನಿನ್ನೆ ಇದ್ದಿದ್ದಂಥ ಪರಿಸ್ಥಿತಿಲಿ ಇವತ್ತು ತುಂಬ ಪಾಸಿಟಿವ್ ಆಗಿದೆ. ಸೊ ಇನ್ನು ಪ್ರಾಬ್ಲಿ ಇನ್ನೊಂದು 2-3 ಡೇಸಲ್ಲಿ ಏನದು ಹೊರಗೂ ಬರ್ಬೋದು. ಸೊ ಎಲ್ಲರೂ ಹೋಪ್ ಮಾಡ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು ಸರ್. ನಿನ್ನೆಯಿಂದ ಚೇತರಿಕೆ ಕಾಣ್ತಿರುವಂಥದ್ದು ಅಂದರೆ ನೀವು ಹೇಳಿದ್ರು ರಿಯಾಕ್ಟ್ ಮಾಡಿದ್ರು ಅಂತ ಏನಾಗಿದೆ, ತುಂಬ ಸ್ಟಾರ್ಟಿಂಗು ನಾವು 7 ಡೇಸ್ ಬ್ಯಾಕ್ ಬಂದಾಗ ಸೊ ಈ ವಾಸ್ ವೆರಿ ಮಚ್ ಆಲ್ ರೈಟ್. ಈ ವಾಸ್ ಸ್ಪೀಕಿಂಗ್, ಎಲ್ಲ ಮಾತಾಡ್ತಾಯಿದ್ರು, ಎಲ್ಲ ಚೆನ್ನಾಗಿತ್ತು. ಇನ್ಫ್ಯಾಕ್ಟ್ ಎಲ್ಲ ಆಗಿ ಡಿಸ್ಚಾರ್ಜು ಆಗಿ ವಾರ್ಡ್ಗೂ ಹಾಕಿದ್ರು, ಸ್ಪೆಷಲ್ ವಾರ್ಡ್ಗೆ ಹಾಕಿ ಎಲ್ಲ ಓಕೆ ಆಗಿತ್ತು. ಸಡನ್ಲಿ ಒಂದು ಕಂಜೆಷನ್ ಆಗಿ ಇಟ್ ಬಿಕಮ್ ಬ್ರೀದಿಂಗ್ ಇಶ್ಯೂಸ್ ಆದಾಗ ಸೊ ಇಟ್ ಗಾಟ್ ಆಲ್ ಮಲ್ಟಿಪಲ್ ಥಿಂಗ್ಸ್. ಸೊ ನಿನ್ನೆವರೆಗೂ ಹಾಸ್ಪಿಟ್ಲಲ್ಲಿ ಭಾಳ ಈಗಲೂ ಗಂಭೀರವಾಗೇ ಇದ್ದಾರೆ, ಇಲ್ಲ ಅಂತೇಳಿ ಹೇಳ್ತಿಲ್ಲ, ಗಂಭೀರವಾಗೇ ಇದ್ದಾರೆ. ಸೊ ಅದೃಷ್ಟವಶ ನಿನ್ನೆ 4 ಗಂಟೆ ಮಧ್ಯರಾತ್ರಿಲಿ ಪ್ರಜ್ಞೆ ವಾಪಸ್ ಬಂತು. ದೆನ್ ಹಿ ಸ್ಟಾರ್ಟೆಡ್ ರೆಕಗ್ನೈಸಿಂಗ್ ಎವ್ರಿ ಒನ್ ಆ್ಯಂಡ್ ಹೀ ಸ್ಪೀಕಿಂಗ್ ನಾವು. ಸೊ ದೇವ್ರ ದಯದಿಂದ ನಾವು ಅದೇ ಬೇಡ್ಕೊತಾ ಇದ್ದೀವಿ ಕುಟುಂಬದವರು. ಸೊ ಎಲ್ಲ ಒಳ್ಳೆಯದಾಗಿ ಆಚೆ ಬಂತು ಅಂದರೆ ಇಟ್ಸ್ ಗುಡ್. ಸರ್ ಹಾರ್ಟ್ ರೇಟು, ಕಿಡ್ನಿ ಮತ್ತು ಎಲ್ಲ ಚೆನ್ನಾಗಿ ವರ್ಕ್ ಆಗ್ತಿದೆಯಾ? ಚೆನ್ನಾಗಾಗ್ತದೆ. ಎಲ್ಲ ರೀಡಿಂಗ್ಸು ಚೆನ್ನಾಗಿದೆ. ಹಾರ್ಟ್ ರೇಟ್ ಇರ್ಬೋದು, ಪಲ್ಸ್ ರೇಟ್ ಇರ್ಬೋದು, ಕಿಡ್ನಿದು ಇರ್ಬೋದು, ಎವ್ರಿಥಿಂಗ್ ಇಸ್ ನಾರ್ಮಲ್. ಈಗ ಕಾನ್ಷಿಯಸ್ಗೆ ಬಂದಿದ್ದಾರೆ, ಮಾತಾಡಿದ್ರು ಬೆಳಗ್ಗೆ ಎಲ್ಲರ ಹತ್ರನೂ. ಸೊ ಹೋಪ್ ಹಾಗೆ ಕಂಟಿನ್ಯೂ ಆದರೆ ಡಿಸ್ಚಾರ್ಜ್ ಮಾಡಿ ಮನೆಗೆ ಬಂದು ಇನ್ನೊಂದು ಪ್ರೋಗ್ರಾಮ್ ಮಾಡಿ ಟಿ ವಿಲಿ ನಿಮ್ಮೆಲ್ಲರನ್ನೂ ನಗಿಸ್ತಾರೆ. ಥ್ಯಾಂಕ್ ಯು ಸೊ ಮಚ್ ಸರ್. ನಾನು ನೋಡಿದ್ದೀನಿ ಅವ್ರನ್ನ ಕೋವಿಡ್ ಟೈಮಲ್ಲಿ. ನನಗೆ ಹೇಳಿದರು ರೇಷನ್ ಕಿಟ್ ಯಾರಿಗಾದ್ರೂ ಬೇಕಿದ್ರೆ ಹೇಳಮ್ಮ, ನಮ್ಮ ಮಗ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಅಷ್ಟು ಒಳ್ಳೆಯವರು, ಅವ್ರಿಗೆ ಒಳ್ಳೇದಾಗುತ್ತೆ, ಏನೂ ಆಗೋದಿಲ್ಲ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಸದ್ಯಕ್ಕೆ ಅವರ ಪರಿಸ್ಥಿತಿ ಕ್ರಿಟಿಕಲ್ ಆಗಿರೋದಂತೂ ನಿಜ. ಆದರೆ ಏನು ಬೆಳಗ್ಗೆಯಿಂದ ಅವರ ಆರೋಗ್ಯದಲ್ಲಿ ಸ್ವಲ್ಪನೇ ಚೇತರಿಕೆ ಕಾಣ್ತಿದೆ ಅನ್ನೋ ಒಂದು ಮಾತನ್ನು ಅವರ ಆಪ್ತರು, ಸಂಬಂಧಿಕರು ಮತ್ತು ಮಕ್ಕಳು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುಶೀಲ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.